ನಮಸ್ತೆ, ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ. ನವರಾತ್ರಿಯ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಆರಾಧಿಸಿ ಆಶೀರ್ವಾದವನ್ನು ನಮ್ಮ ಗಜಪಡೆಗೆ ಕೊಡಲಾಗುತ್ತೆ. ಇಂಥದೇ ಒಂದು ಸಂದರ್ಭದಲ್ಲಿ ನವರಾತ್ರಿಯ ದಿನ ಮತ್ತೊಂದು ವಿಶೇಷವಾದಂಥ ಪೂಜೆ ನಡೆಯುತ್ತೆ. ನಮ್ಮ ನಾಡ ಹಬ್ಬದಲ್ಲಿ ಯಾವುದೇ ಒಂದು ಧರ್ಮ ಭೇದವಿಲ್ಲದೆ ಇಂದು ದರ್ಗಾದಲ್ಲಿ ಒಂದು ವಿಶೇಷವಾದಂಥ ಪೂಜೆ ಗಜಪಡೆಗೆ ನಡೀತಾ ಇದೆ. ಹಾಗಾದರೆ ನಮ್ಮ ಗಜಪಡೆ ಇಲ್ಲಿಗೆ ಬಂದು ಈ ಒಂದು ಪೂಜೆಗೆ ಭಾಗವಹಿಸ್ತಾ ಇದ್ದಾವೆ. ಬನ್ನಿ, ಈ ಪೂಜೆಯ ವೈಶಿಷ್ಟ್ಯತೆ ಏನು ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಮೈಸೂರು ದಸರಾ ಆರಂಭವಾಗುತ್ತಿದ್ದು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸುವುದರೊಂದಿಗೆ ವಿಶ್ವವಿಖ್ಯಾತ ದಸರಾ ವಿದ್ಯುಕ್ತವಾಗಿ ಆರಂಭಗೊಳ್ಳುತ್ತದೆ. ಚಾಲನೆ ನೀಡಿದ ಮೇಲೆ ಪ್ರತಿನಿತ್ಯವೂ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಜೊತೆಗೆ ಜಂಬೂ ಸವಾರಿಯ ದಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಜಂಬೂ ಸವಾರಿಯು ಯಾವ ಅಡೆತಡೆಯೂ ಇಲ್ಲದೆ ನಿರ್ವಿಘ್ನವಾಗಿ ನೆರವೇರಲಿ ಎಂದು ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿಂದ ಉತ್ಸವ ಮೂರ್ತಿಯೊಂದಿಗೆ ಅರಮನೆಗೆ ಬಂದು ಅಲ್ಲಿಂದ ತಂದ ಪ್ರಸಾದವನ್ನು ಆನೆಗಳಿಗೆ ತಿನ್ನಿಸಲಾಗುತ್ತದೆ. ಇದರ ನಡುವೆ ಜಂಬೂ ಸವಾರಿಯ ಮುನ್ನ ಅಂದರೆ ಆಯುಧ ಪೂಜೆಯ ದಿನ ದರ್ಗಾದಲ್ಲಿ ಗಜಪಡೆಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಇಂದಿನ ಈ ಪರಿಸ್ಥಿತಿಯಲ್ಲಿ ಈ ನಡೆ ಹುಬ್ಬೇರಿಸುವಂತೆ ಮಾಡಿದರೂ ಸಂಗತಿ ಮಾತ್ರ ಸತ್ಯ. ಇಂಥದ್ದೊಂದು ವಿಚಾರ ನಡೆಯುತ್ತದೆ ಎಂಬುದು ಹೆಚ್ಚಿನವರಿಗೆ ತಿಳಿದಿಲ್ಲ. ಇದನ್ನು ತಿಳಿಯಲು ಸುಮಾರು 85 ವರ್ಷಗಳ ಇಂದಿನ ದಿನಗಳಿಗೆ ಹೋಗಬೇಕಾಗುತ್ತದೆ. ದಸರಾ ಆಚರಣೆಗೆ ಜಂಬೂ ಸವಾರಿಯೇ ಪ್ರಮುಖ ಆಕರ್ಷಣೆಯಾಗಿತ್ತು. ಈಗ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯನ್ನು ಪ್ರತಿಷ್ಠಾಪಿಸಿ ಮೆರವಣಿಗೆ ಮಾಡಿದರೆ ಆಗ ಸ್ವತಃ ಮಹಾರಾಜರೇ ಅಂಬಾರಿಯಲ್ಲಿ ಆಸೀನರಾಗಿ ಮೆರವಣಿಗೆ ಕಾವಾಡಿಗರು ಗಾಬರಿಯಾಗುತ್ತಾರೆ. ಯಲ್ಲಿರುವ ಇಮಾಮ್ ಶಾ ವಾಲಿ ದರ್ಗಕ್ಕೆ ತೆರಳಿ ವಿಶೇಷ ಪ್ರಾರ್ಥನೆಯೊಂದನ್ನು ಸಲ್ಲಿಸಿ ಆ ಧರ್ಮಗುರುಗಳಿಗೆ ವಿಷಯ ತಿಳಿಸುತ್ತಾರೆ. ಕೂಡಲೇ ಆ ಧರ್ಮಗುರುಗಳು ವಿಶೇಷ ಪಟ್ಟೆಯು ಪೂಜಿಸಿ ನಂತರ ಆನೆಗಳನ್ನು ಜಂಬೂ ಸವಾರಿಗೆ ಒಂದು ದಿನ ಮುಂಚೆ ಅಂದರೆ ಆಯುಧ ಪೂಜೆಯೆಂದು ದರ್ಗಾದಲ್ಲಿ ಕೂಡ ಆನೆಗಳಿಗೆ ಪೂಜೆ ಸಲ್ಲಿಸುವ ಪರಿಪಾಠ ಬೆಳೆದುಕೊಂಡು ಬಂದಿದೆ. ಧರ್ಮಗುರುಗಳು ಜಂಬೂ ಸವಾರಿಗೆ ಯಾವುದೇ ವಿಘ್ನ ಬಾರದಂತೆ ಪ್ರಾರ್ಥಿಸಿ ಪೂಜೆ ಸಲ್ಲಿಸಿ ನವಿಲು ಗರಿಗಳಿಂದ ಆನೆಗಳ ದೃಷ್ಟಿ ತೆಗೆದು ನಿಂಬೆ ಹಣ್ಣಿನಿಂದ ದೃಷ್ಟಿ ತೆಗೆಸಿ ಆನೆಗಳ ಕಾಲಿನಿಂದ ತುಳಿಸಲಾಗುತ್ತದೆ. ಅಲ್ಲಿಗೆ ಪೂಜೆ ಮುಗಿಸಿ ಆನೆಗಳನ್ನು ಅರಮನೆಗೆ ಕರೆತರಿಸಲಾಗುತ್ತದೆ. ಗಜಪಡೆಗಳಿಗೆ ಹಜರತ್ ಇಮಾಮ್ ಶಾ ವಾಲಿ ದರ್ಗಾದಲ್ಲಿ ಕಳೆದ 3 ತಲೆಮಾರುಗಳಿಂದ ಪೂಜೆ ಸಲ್ಲಿಸಲಾಗುತ್ತಿದೆ. ಮೊದಲು ಯಾಕೂಬ್ ಸಾಹೇಬ್ ಎಂಬುವರು ಪೂಜೆ ಮಾಡುತ್ತಿದ್ದರು. ನಂತರ ನೂರ್ ಉಲ್ಲಾ ಶಾ ಎಂಬುವರು ಪೂಜೆ ಮಾಡುತ್ತಿದ್ದರು. ಈಗ ಮೊಹಮ್ಮದ್ ನಬೀಬ್ ಉಲ್ಲಾ ಶಾ ರವರು ಪ್ರಾರ್ಥನೆ ನೆರವೇರಿಸುತ್ತಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಮೈಸೂರು ದಸರಾ ಸರ್ವಧರ್ಮಗಳ ಸಂಗಮ ಎಂದರೆ ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಬನ್ನಿ, ಎಲ್ಲರೂ ಸೇರಿ ನಾಡ ದೇವಿಯನ್ನು ನಾಡಿಗೆ ಒಳ್ಳೆಯದನ್ನೇ ಮಾಡಲೆಂದು ಈ ಮೂಲಕ ಪ್ರಾರ್ಥಿಸೋಣ.
ಗಜಪಡೆಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ನಡೆಯುತ್ತೋ ಅದೇ ಥರ ಮತ್ತೊಂದು ವಿಶೇಷವಾದಂಥ ಪೂಜೆ ಇವತ್ತಿನ ದರ್ಗಾದಲ್ಲಿ ನಡೆಯುತ್ತೋ. ಸೊ ಇದನ್ನು ನೆರವೇರಿಸಿದಂಥವ್ರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಮೇಡಮ್, ನನ್ನ ಹೆಸರು ಮೊಹಮ್ಮದ್ ನಕೀಬುಲ್ಲಾ ಶಾಖಾದ್ರಿ. ನಾನಿಲ್ಲಿ ದರ್ಗಾಕ್ಕೆ ಮುತವಲ್ಲಿ ಆಗಿದ್ದೇನೆ. ಇದು ಪರಂಪರೆ ಸುಮಾರು 80 ವರ್ಷದಿಂದ ನಡ್ಕೊಂಡು ಬರ್ತಾ ಐತೆ. ಇವತ್ತಿನ ವಿಶೇಷ ಪೂಜೆ ಮಾಡ್ತೀವಿ ನಾವು ಆನೆಗೋಸ್ಕರ. ನಾಳೆ ಜಂಬೂ ಸವಾರಿ ಇರೋದ್ರಿಂದ ನಾಳೆ ಎಲ್ಲ ರೀತಿಯಲ್ಲಿ ಚೆನ್ನಾಗಿ ನಡ್ಕೊಳ್ಳಿ ಅಂತ ಅದು ಪ್ರಾರ್ಥನೆ ಮಾಡಿ ಕಳಿಸ್ತೀವಿ. ಯಾವುದೇ ಕಾರಣಕ್ಕೂ ಏನು ತೊಂದರೆ ಆಗಬಾರ್ದು. ಮತ್ತು ಪ್ರಾಣಿಗಳಿಗೆ ದೃಷ್ಟಿ ಆಗಿರ್ತದೆ, ಆ ದೃಷ್ಟಿಯನ್ನು ತೆಗೆದು ಆ ಪ್ರಾಣಿಗಳಿಗೆ ನಡವಳಿಕೆ ಚೆನ್ನಾಗಾಗಲಿ ಅಂತ ಒಂದು ಪ್ರಯತ್ನ ಮಾಡಿ ಕೊಟ್ಟಿದ್ದೀವಿ. ಈಗ ನಾಡ ಹಬ್ಬ ದಸರಾ ಇದು ನಾವು ಚಾಮುಂಡೇಶ್ವರಿಯನ್ನು ಒಂದು ಕಡೆ ಪೂಜೆ ಮಾಡ್ತೀವಿ, ಇನ್ನೊಂದು ಕಡೆ ಈ ಥರ ಗಜಪಡೆ ಬಂದು ಇಲ್ಲಿ ದರ್ಗಾದಲ್ಲಿ ಪೂಜೆ ಮಾಡಿಸ್ಕೊಳ್ಳೋದು. ಈ ಹಬ್ಬದ ಬಗ್ಗೆ ನಿಮಗೆ ಏನನ್ಸುತ್ತೆ? ಮೇಡಮ್, ಇದು ಯಾವುದೇ ಧರ್ಮದ ಜಾತಿ ಅಂತ ಇದಿಲ್ಲ ಮೇಡಮ್. ಇದು ಎಲ್ಲ ಒಂದಾಗಿ ಇದು ನವರಾತ್ರಿಯನ್ನು ಆಚರಿಸೋದು. ಇದನ್ನು ನಾವು ಮಾಡಲೇಬೇಕು. ಯಾಕಂದರೆ ನಾವು ಮೈಸೂರಿನಿದ್ದಾಗ ನಾವು ಮಾಡಲೇಬೇಕಾಗತ್ತೆ. ಇಲ್ಲಿ ನಮ್ಮ ಏನೇನು ಪದ್ಧತಿ ಇದೆ ಅದನ್ನ ನಾವು ನಡ್ಕೋಬೇಕು. ಅದು ಹಿಂದೂ, ಅದು ಮುಸ್ಲಿಂ, ಅದೆಲ್ಲ ಭೇದ ಭಾವನೆ ಯಾವುದೂ ಇಲ್ಲ. ನಮಸ್ಕಾರ, ನನ್ನ ಹೆಸರು ಕಲೀಂ ಪಾಷಾ ಅಂತ. ಏನಂದರೆ ಈ ನಮ್ಮ ಹಜರತ್ ಇಮಾಮ್ ಶಾಲಿ ದರ್ಗಾದಲ್ಲಿ ನಾವು ಚಿಕ್ಕ ವಯಸ್ಸಿದ್ದಾಗ ಇಲ್ಲಿ ಇವರ ಮುತ್ತಾತವರೆಲ್ಲ ಇದ್ದಾಗ ಮಹಾರಾಜರಲ್ಲಿ ಆನೆ ಕಳಿಸಿ ಇಲ್ಲಿನ ಪೂಜೆ ಸಲ್ಲಿಸಿ ಅಂಬಾರಿ ವರ್ಷಕ್ಕೆ ಮಾರನೇ ದಿನನ ದಸರಾ ಆಚರಿಸಲು ಮಾಡ್ತಾಯಿದ್ರು. ಅದೇ ಥರ ಇದುವರೆಗೂ ಈ ಮೈಸೂರು ದಸರಾ ನಾಡ ಹಬ್ಬ ಎಲ್ಲರೂ ಸೇರಿದಂಥ ಹಬ್ಬದಲ್ಲಿ ಅದೇ ಥರ ಪ್ರತಿ ವರ್ಷ ಆನೆ ಬಂದು ಇಲ್ಲಿ ಆ ಪೂಜೆ ಸಲ್ಲಿಸ್ಕೊಂಡು ಹೋಗಿ ಮಾಡ್ತದೆ. ಆದ್ದರಿಂದ ನಾವೆಲ್ಲ ಅಂತೀವಿ ಅಂದರೆ ಮೈಸೂರು ಕರ್ನಾಟಕ ರಾಜ್ಯದಲ್ಲಿ ಈ ದಸರಾ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಆಚರಿಸೋದ್ರಿಂದ ಇಡೀ ಕರ್ನಾಟಕ ರಾಜ್ಯ ಹಿಂದೂ ಮುಸ್ಲಿಂ ಪ್ರತಿಯೊಂದು ಧರ್ಮದವರಿಗೆ ನಮ್ಮ ಕಡೆ ಶುಭಾಶಯಗಳು ಕೋರ್ತೀವಿ. ಓಕೆ, ಈಗ ನೀವು ರಾಜರ ಕಾಲದಿಂದ ಇದು ನಡೀತಿತ್ತು, ರಾಜರು ಕಳಿಸ್ತಿದ್ರು ಅಂತ ಹೇಳಿದ್ರೆ ಯಾವೊಂದು ಕಾರಣಕ್ಕೆ ಇಲ್ಲಿ ಆನೆಗಳು ಬರ್ತಿತ್ತು ಅನ್ನೋದೇನಾರು ಗೊತ್ತಿದೆಯಾ? ನಮ್ಮ ಪ್ರಕಾರ ನಮ್ಮ ಹಿರಿಯಕರು ಮಧ್ಯದಲ್ಲಿ ಕೇಳ್ತಾ ಇದ್ದೀವಿ ಅಂದರೆ ಒಂದು ಸಲ ಒಂದು ಆನೆಯನ್ನು ಕಾಯಿಲೆ ಆಗಿ ಅದನ್ನು ಅಂಬಾರಿ ಹೊರಲು ತುಂಬ ಇದಾಗಿತ್ತು ಅಂತೆ. ಆವಾಗ ಇಲ್ಲಿ ಕಳಿಸಿ ಈ ಗುರುಗಳ ಆಶೀರ್ವಾದ ಮಾಡಿಸಿ ಇಲ್ಲಿ ಒಂದು ನ್ಯಾಜ್ ಅಂತ ಒಂದು ತಾಂತ ಕಟ್ತೀವಿ. ಅದು ಕಟ್ಟಿಸ್ಕೊಂಡು ಹೋದ ತಕ್ಷಣ ತೊಗೊಂಡು ಕಟ್ಟಿದ ಮೇಲೆ ಅದನ್ನು ಅಂಬಾರಿ ಹೊರಕ್ಕೆ ಆನೆ ಮತ್ತೆ ರೆಡಿಯಾಗಿ ನಿತ್ಯದಿಂದ ಆವತ್ತಿಂದ ಇದುವರೆಗೆ ನಡೀತಾ ಇದೆ. ಸೊ ಆಗ ನಡೆದು ಬಂದಂಥ ಪ್ರತೀತಿಯನ್ನು ಇವತ್ತಿಗೂ ಕೂಡ ನಮ್ಮ ಮೈಸೂರಿನ ಒಂದು ಗಜಪಡೆಗೆ ಮಾಡುವಂಥ ಒಂದು ವಿಶೇಷವಾದಂಥ ಪೂಜೆ ಇಲ್ಲಿ ಈ ದರ್ಗಾದಲ್ಲಿ ನೆರವೇರುತ್ತೆ. ಹಾಗೆ ಮತ್ತೊಂದು ವಿಚಾರ ನೆನಪಿಟ್ಕೋಬೇಕು, ನಾವು ಯಾವುದೇ ಥರ ಒಂದು ಜಾತಿ ಧರ್ಮ ಭೇದವಿಲ್ಲದೆ ಅಣ್ಣ ತಮ್ಮಂದಿರ ಥರ ಅಕ್ಕ ತಂಗಿಯರ ಥರ ಇರ್ತೀವಿ ಅನ್ನುವಂಥ ಮಾತನ್ನು ಕೇಳಿದ ಮೇಲೆ ನಾವೆಲ್ಲರೂ ನಾಡ ಹಬ್ಬವನ್ನು ಕೂಡಿ ಆಚರಿಸೋಣ. ಹಾಗೆ ಈ ವಿಡಿಯೋವನ್ನು ಮಾಡಲಿಕ್ಕೆ ನಮಗೆ ಮಾಹಿತಿಯನ್ನು ಒದಗಿಸ್ಕೊಟ್ಟಂಥ ಸರ್ಕಾರಿ ಶಿಕ್ಷಕರು ಆದಂಥ ಶ್ರೀಯುತ ಯಡಿಯೂರ್ ಸಮಯುಲ್ಲಾರವರಿಗೂ ಕೂಡ ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಧನ್ಯವಾದಗಳು. ನೋಡಿದ್ರಲ್ಲ, ಇವತ್ತು ನವರಾತ್ರಿಯ ಒಂದು ವಿಶೇಷವಾದಂಥ ಪೂಜೆ ದರ್ಗಾದಲ್ಲಿ ನಡೆದಂಥದ್ದು. ನಮ್ಮ ಎಲ್ಲ ಆನೆಗಳು ಅಂದರೆ 5 ಆನೆಗಳು ಬಂದಿದ್ವು. ಅರ್ಜುನ, ಅಭಿಮನ್ಯು, ಮಹೇಂದ್ರ, ಚೈತ್ರ ಹಾಗೂ ಗೋಪಾಲ್ ಸ್ವಾಮಿ ಆನೆ ಬಂದು ಇಲ್ಲಿ ಒಂದು ಆಶೀರ್ವಾದವನ್ನು ತಗೊಂಡು ಹೋಗಿದ್ದಾವೆ. ಇದು ವಿಶೇಷವಾದಂಥ ಒಂದು ಪೂಜೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗುತ್ತೆ. ಹಾಗೆ ನಮ್ಮ ನಾಡ ಹಬ್ಬ ಸರ್ವ ಧರ್ಮಕ್ಕೂ ಕೂಡ ಇಲ್ಲಿ ಪ್ರಾಮುಖ್ಯತೆ ಇದೆ ಅನ್ನೋದನ್ನು ಈ ಒಂದು ವಿಡಿಯೋ ನಿಮಗೆ ಸಾಕ್ಷಿಯಾಗಿದೆ ಅಂತ ಭಾವಿಸ್ತೀನಿ. ಹಾಗಾದರೆ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ MCVJ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ MCVJ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.